ಹಾಯ್! ಎಲ್ಲರಿಗೂ ಕಥಾಕಣಜ ಸ್ಮಿತಾ ಚಾನೆಲ್‌ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಒಲವೋ ಚೆಲವೋ ಕಥೆಯ 23ನೇ ಎಪಿಸೋಡ್‌ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟ ಆಗ್ತಿದ್ದಲ್ಲಿ ಅಥವಾ ನೀವೇನು ಹೊಸದಾಗಿ ನಮ್ಮ ಚಾನೆಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್, ಶೇರ್ ಕೂಡ ಮಾಡಿ. ಅವನು ಒಳ ಬಂದಾಗ ಹಾಗೆ ಕಣ್ಣು ಮುಚ್ಚಿ ನಿದ್ದೆಗೆ ಜಾರಿದ್ದಳು ದೀಪ. ಅವಳ ಗುಂಡಿಗಿಳಿದ ಕಣ್ಣುಗಳು ಏಟು ತಿಂದು ಕೆಂಪಗಾದ ಕೆನ್ನೆಯನ್ನ ಕಂಡು ಮರುಕ ಉಂಟಾಯಿತವನಿಗೆ. ತಂದೆಯ ಮಾತು ಕೇಳಿ ತನ್ನ ಕೈಯಾರೆ ಸುಂದರವಾದ ಜೀವನಕ್ಕೆ ಕೊಳ್ಳಿ ಇಟ್ಟುಕೊಂಡು ಬಿಟ್ಟಳಲ್ಲ ಎಂದು ಅವನ ಮನಸ್ಸು ಬಿಳಿಗುಟ್ಟಿತು. ದೀಪ ಎಂದು ಮೆಲ್ಲಗೆ ಕರೆದನು. ಎಚ್ಚರಗೊಳ್ಳಲಿಲ್ಲ ಅವಳು. ದೀಪ, ಎದ್ದೇಳು ಎಂದವಳ ಕೆನ್ನೆ ತಟ್ಟಿದಾಗ ಬೆಚ್ಚಿ ಬಿದ್ದವಳು, ಹೇಯ್, ದೂರ ನಿಂತ್ಕೋ ಎಂದು ದಡಬಡನೆ ಎದ್ದಳು. ಸಮಾಧಾನ ಸಮಾಧಾನ, ನಾನೇನು ನಿನ್ನನ್ನ ಬಲಾತ್ಕಾರ ಮಾಡೋದಕ್ಕೆ ಬಂದಿಲ್ಲ ಎಂದವನು. ನೀನು ಸ್ನಾನ ಮಾಡಿಲ್ಲ ಅಲ್ವಾ? ಈಗ ಹೋಗಿ ಸ್ನಾನ ಮಾಡ್ಕೊಂಡು ಬಾ. ಮನೆ ಹೊರಗಡೆನೆ ಬಚ್ಚಲು ಮನೆ ಇದೆ, ಹಂಡಿನಲ್ಲಿ ಬಿಸಿ ನೀರು ಕೂಡ ಇದೆ. ಹೆದರ್ಕೋಬೇಡ, ನೀನು ಸ್ನಾನ ಮಾಡೋ ತನಕ ನಾನಲ್ಲೇ ಹೊರಗಡೆ ಇರ್ತೀನಿ ಎಂದನು. ಮಾತಿನಲ್ಲಿ ಯಾವುದೇ ಕಠೋರತೆ ಇರಲಿಲ್ಲ. ನಾನ್ ಮಾಡಲ್ಲ, ನನ್ ಮೇಲೆ ಇಷ್ಟೊಂದು ಕಾಳಜಿ ತೋರಿಸೋ ಅವಶ್ಯಕತೆ ಇಲ್ಲ ಎಂದಳು ಗತ್ತಿನಿಂದ. ಅವನಿಗೂ ಸಿಟ್ಟು ಬಂದಿತು. ಇಷ್ಟಾದರೂ ಅವಳ ಕೊಬ್ಬು ಕಡಗುತ್ತಿಲ್ಲವಲ್ಲ ಎಂದು. ಸರಿ ಬಿಡು, ನಿನ್ನ ಹಣೆ ಬರಹ, ನಾನೇನು ಮಾಡೋದಕ್ಕಾಗುತ್ತೆ ಎಂದವನೇ ಅವಳನ್ನು ಹಾಸಿಗೆಯಿಂದ ಎಬ್ಬಿಸಿ ದೂರ ತಳ್ಳಿದವನು. ಹಾಸಿಗೆಯ ಮೇಲೆ ಅಂಗಾತವಾಗಿ ಮಲಗಿದರೆ ಸಿಡಿಮಿಡಿಗೊಂಡವಳು, ನೀನಿಲ್ಲಿ ಮಲಗಿದ್ರೆ ನಾನೆಲ್ಲಿ ಮಲಗ್ಲಿ? ನಿನ್ನ ತಲೆ ಮೇಲ ಕೇಳಿದಳು. ಅಯ್ಯಯ್ಯೋ, ತಲೆ ಮೇಲೆ ಯಾಕೆ ಚಿನ್ನ? ಅಲ್ಲೇ ಕೆಳಗೆ ಜಾಗ ಇದೆ ಅಲ್ವಾ, ಬಿತ್ಕೋ ಎಂದನು ಮಲಗಿದ್ದಲ್ಲಿಂದಲೇ ವ್ಯಂಗ್ಯವಾಗಿ. ನಾನ್ಯಾಕೆ ನೆಲದ ಮೇಲೆ ಮಲಗ್ಲಿ? ಬೇಕಾದ್ರೆ ನೀನೇ ಬಂದು ಬಿತ್ಕೋ, ನಾನು ಬೆಡ್ ಮೇಲೆ ಮಲಗ್ತೀನಿ ಎಂದಳು ಕೋಪದಿಂದ. ನೆಲದ ಮೇಲೆ ಮಲಗುವಂತಹ ದರ್ದು ನನಗಿನ್ನೂ ಬಂದಿಲ್ಲ. ಇದು ನನ್ನ ಬೆಡ್, ನಾನಿಲ್ಲೇ ಮಲ್ಗೋದು. ನೀನು ಬೇಕಿದ್ರೆ ನನ್ನ ಪಕ್ಕ ಬಂದು ಮಲಗಬಹುದು. ಬರ್ತೀಯಾ ಕೇಳಿದನು ನಕ್ಕು ಕಣ್ಣು ಹೊಡೆದು. ಆ ತುಂಟ ಮಾತುಗಳ ಹಿಂದೆ ಇದ್ದದ್ದು ವ್ಯಂಗ್ಯ ಎಂದು ಅವಳು ಬಲ್ಲಳು. ಅಸಹನೆಯಿಂದ ಕಾಲನ ನೆಲಕ್ಕೆ ಅಪ್ಪಳಿಸಿದವಳು ಅಲ್ಲೇ ನೆಲದ ಮೇಲೆ ಮೂಲೆಯೊಂದನ್ನು ಹುಡುಕಿ ತನ್ನ ಸೀರೆ ಹೊದ್ದುಕೊಂಡು ಕೂತಳು. ಸರಿಯಾದ ಜಾಗನೇ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ, ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಎಂದವನೇ ನಕ್ಕು ದೀಪ ಆಡಿಸಿ ಮಲಗಿದರೆ ಕತ್ತಲಿನಲ್ಲೇ ಮೌನವಾಗಿ ಕಣ್ಣೀರು ಹಾಕುವ ಸರದಿ ಅವಳದ್ದು. ದೀಪ ಕೂತಲ್ಲೇ ತೂಕಡಿಸಿ ನಿದ್ದೆಗೆ ಶರಣಾಗಿದ್ದಳು. ಆದರೆ ತಾಯಿಯ ಜೊತೆಗೆ ಮನಸ್ತಾಪ ಮಾಡಿಕೊಂಡಿದ್ದ ಧೀರಜ್ಗೆ ನಿದ್ದೆ ದೂರದ ಮಾತಾಗಿತ್ತು. ಅದೆಷ್ಟೋ ಹೊತ್ತಿನ ತನಕ ತಾಯಿಯ ಬಗ್ಗೆ ಯೋಚಿಸುತ್ತಾ ಎಚ್ಚರವಾಗಿಯೇ ಇದ್ದನು. ಮಧ್ಯರಾತ್ರಿ ಆಯಿತು. ಅದೇನನ್ನಿಸಿತೋ ಏನು ಹುಡುಗನಿಗೆ. ದಿಗ್ಗನೆ ಎದ್ದು ಕೂತವನು ತುಸು ಹೊತ್ತು ನಿಶ್ಚಲವಾಗಿಯೇ ಇದ್ದನು. ಕೂತಲ್ಲಿಂದ ಕದಲಲೇ ಇಲ್ಲ. ತುಸು ಹೊತ್ತಿನ ಬಳಿಕ ಲೈಟ್ ಹಾಕಿದವನು ಕಾಳಮ್ಮನವರ ಕೋಣೆಗೆ ಹೋಗಲೆಂದು ಎದ್ದನು. ಪುಟ್ಟ ಮಗುವಿನಂತೆ ಮುದುಡಿ ಮಲಗಿದ್ದಳು ದೀಪ. ಅವಳನ್ನ ಕಂಡವನೇ ಕಳ್ಳ ಹೆಜ್ಜೆ ಇಡುತ್ತಾ ಗದ್ದಲ ಮಾಡದೆ ಸದ್ದಾಗದಂತೆ ಬಾಗಿಲು ತೆರೆದು ಕಾಳಮ್ಮನವರ ಕೋಣೆಯತ್ತ ಬಂದನು. ಬಾಗಿಲು ಸರಿಸಿದ್ದರೆ ಹೊರತು ಚಿಲಕ ಹಾಕಿರಲಿಲ್ಲ. ಮೆಲ್ಲಗೆ ಬಾಗಿಲು ಸರಿಸಿದವನು ಲೈಟ್ ಆನ್ ಮಾಡದೆ ತನ್ನ ಕೈಯಲ್ಲಿದ್ದ ಸಣ್ಣ ಟಾರ್ಚಿನ ಬೆಳಕಿನಲ್ಲೇ ಅವರ ಮುಖ ನೋಡಿದನು. ನಿದ್ರಾದೇವಿಯ ಕೈಯಲ್ಲೇ ಸಂಪೂರ್ಣವಾಗಿ ಕೈಸೆರೆಯಾಗಿದ್ದರು ಕಾಳಮ್ಮ. ಅವರ ತಲೆಯನ್ನ ಮೆಲ್ಲಗೆ ಸವರಿದವನು ಹಣೆಗೊಂದು ತಾಕಿಯೂ ತಾಕದಂತೆ ಬೆಚ್ಚನೆ ಮುತ್ತಿಟ್ಟು ಅಸ್ತವ್ಯಸ್ತವಾಗಿದ್ದ ಅವರ ಕಂಬಳಿಯನ್ನ ಹೊದಿಸಿ ಕಾಲಬುಡದತ್ತ ಬಂದು ಕುಳಿತನು. ಅವನ ಪಾದಗಳನ್ನ ಮೆಲ್ಲಗೆ ಕೈಯಲ್ಲಿ ಮುಟ್ಟಿ, ಕ್ಷಮಿಸ್ಬಿಡವ ನನ್ನನ್ನ. ನಾನೀಗ ನಿಂಗೇನು ಹೇಳೋ ಪರಿಸ್ಥಿತಿನಾಗೆ ಇಲ್ಲ. ಸಮಯ ಬಂದಾಗ ಎಲ್ಲನೂ ನಿಂಗೆ ಮುಚ್ಚು ಮರೆ ಇಲ್ಲದೆ ಹೇಳ್ತೀನಿ ಎಂದು ಸಿರಿ ಅಲ್ಲೇ ಕಣ್ಣು ಮುಚ್ಚಿ ನಿದ್ದೆ ಹೋದನು. ಸುಮಾರು ಹೊತ್ತಿನ ಬಳಿಕ ಕಾಳಮ್ಮನವರಿಗೆ ಎಚ್ಚರವಾಗಿತ್ತು. ಕಾಲಬುಡದಲ್ಲಿ ಏನೋ ಸಿಕ್ಕಿ ಹಾಕಿಕೊಂಡಿರುವಂತಹ ಅನುಭವ ಆದಾಗ ಎಚ್ಚರಗೊಂಡು ಮೆಲ್ಲಗೆ ಕಣ್ಣು ತೆರೆದವರು ತನ್ನ ತಲೆದಿಂಬಿನ ಕೆಳಗೆ ಇಟ್ಟುಕೊಂಡಿದ್ದ ಟಾರ್ಚ್ ಆನ್ ಮಾಡಿಕೊಂಡು ಸುತ್ತಲೂ ನೋಡಿದರು. ಪುಟ್ಟ ಮಗುವಿನಂತೆ ತನ್ನ ಕಾಲಬುಡದಲ್ಲಿ ಮುದುಡಿ ಮಲಗಿದ್ದ ಮಗನನ್ನು ಕಂಡು ಕಸಿವಿಸಿಗೊಂಡವರಿಗೆ ಕರುಳು ಚುರುಕೆಂದಿತು. ಧೀರು, ಇವನು ಯಾಕೆ ನನ್ನ ಪಕ್ಕ ಬಂದು ಮಲಗವನೆ? ಎಂಡ್ರ ಪಕ್ಕ ಮಲಗೋದು ಬಿಟ್ಬಿಟ್ಟು ನನ್ನ ತಾವು ಬಂದವನಲ್ಲ ಎಂದವರೇ ಮೆಲ್ಲಗೆ ಎದ್ದು ಅವನತ್ತ ಬಂದು ಅವನ ತಲೆಯನ್ನು ಸವರಿ ಚಳಿಯಿಂದ ನಡುಗುತ್ತಿದ್ದ ಅವನ ಮೈಗೆ ಬೇರೊಂದು ಕಂಬಳಿ ಹೊದಿಸಿ, ನಂಗೆ ಗೊತ್ತದೆ ಕಲ್ಲ, ಇದ್ರಾಗೆ ನಿನ್ ತಪ್ಪು ಏನು ಇರಕ್ಕಿಲ್ಲಂತ. ಆ ಪಟ್ನದ ತಾಟಕಿತ್ತೀನಿಯ ನಿನ್ ತಲೆನ ಕೆಡಿಸ್ಬಿಟ್ಟು ನಿನ್ನನ್ನ ನನ್ನ ವಿರುದ್ಧನೇ ಕಟ್ಟವಳೆ ಅಂತ ನಂಗೆ ಗೊತ್ತೈತೆ. ಆ ಸುಪುಣಾತಿ ತಲೆ ಕೆಳಗೆ ಮಾಡಿ ತಿಪ್ಪರ್ಲಾಗ ಹೊಡೆದ್ರುವೆ ನನ್ನಿಂದ ನನ್ನ ಮಗನ್ನ ದೂರ ಮಾಡೋಕ್ಕೆ ಆಗಕ್ಕಿಲ್ಲ. ಬುಟ್ಟೆನ ನಾನು ಅವಳ ಜುಟ್ಟು ಹಿಡ್ದು ಹೊರ್ಗಡೆ ದಬ್ಬುಡ್ತೀನಿ. ಆಟೆಯ
ಎಂದವಳಿಗೆ ಮನದಲ್ಲಿ ಹಿಡಿಶಾಪ ಹಾಕಿದವರು ದೀಪ ಆಡಿಸಿ ತಾನೂ ಮಲಗಿದರು. ಮರುದಿನ ಮುಂಜಾನೆ ಬಹಳ ಬೇಗನೆ ಎಚ್ಚರಗೊಂಡಿದ್ದನು ಧೀರಜ್. ಕಣ್ಣುಜ್ಜಿ ಸುತ್ತಲೂ ನೋಡಿದವನಿಗೆ ತನ್ನವ್ವ ಹಾಯಾಗಿ ಮಲಗಿರುವುದು ಕಂಡಿತ್ತು. ಅದನ್ನ ಕಂಡು ಅವನ ಮುಖದ ಮೇಲೆ ನಗು ಮೂಡಿತು. ಬಾಯಿ ಆಕಳಿಸುತ್ತವ ತನ್ನನ್ನ ಒಮ್ಮೆ ನೋಡಿಕೊಂಡವನಿಗೆ ಅಚ್ಚರಿಯ ಜೊತೆಗೆ ಆನಂದವೂ ಆಗಿತ್ತು. ಆ ಕಂಬಳಿಯನ್ನ ಕಂಡೆ ಅವನಿಗೆ ತಿಳಿದು ಹೋಗಿತ್ತು ಇದು ಯಾರ ಕೆಲಸವೆಂದು. ಮತ್ತೆ ತಾಯಿಯ ಮುಖ ನೋಡಿದನು. ಸಣ್ಣದಾಗಿ ಅವನ ತುಟಿಗಳು ಬಿರಿದವು. ಮೇಲೆದ್ದವನು ಕಂಬಳಿಯನ್ನ ಮಡಚಿ ಅವರ ಪಕ್ಕವೇ ಇರಿಸಿ ಬಾಗಿಲನ್ನ ಮೆಲ್ಲಗೆ ಎಳೆದು ಹೊರಬಂದವನು ತನ್ನ ಕೋಣೆಯ ಕಡೆ ಮುಖ ಮಾಡಿದನು. ಆಗಿನ್ನೂ ಸಂಪೂರ್ಣವಾಗಿ ಬೆಳಕು ಹರಿದಿರಲಿಲ್ಲ. ಎಲ್ಲರೂ ನಿದ್ರಾದೇವಿಯ ಮಡಿಲಿನಲ್ಲೇ ಸುಖಿಸುತ್ತಿದ್ದರು. ಇದೇ ಸರಿಯಾದ ಸಮಯ ಅಂದುಕೊಂಡವನು ತನ್ನ ಯೋಜನೆಯಂತೆಯೇ ತನ್ನ ಮೊದಲ ಕೆಲಸವನ್ನು ಕಾರ್ಯರೂಪಕ್ಕೆ ತರಲು ಸನ್ನದ್ಧನಾದನು. ಬಾಗಿಲು ಸರಿಸಿ ಒಳ ಬಂದಾಗ ಅವಳಿನ್ನೂ ನಿದ್ದೆ ಮಾಡುತ್ತಿದ್ದಳು. ಅವಳನ್ನ ಕಂಡೂ ಕಾಣದಂತೆ ಮಾಡಿದವನು ಸ್ನಾನಕ್ಕೆಂದು ಬಚ್ಚಲು ಮನೆಯತ್ತ ನಡೆದನು. ಮುಖ ತೊಳೆದು ಸ್ನಾನ ಮುಗಿಸಿ ಬಂದವನು ದೇವರಿಗೆ ದೀಪ ಹಚ್ಚಿದನು. ಅಷ್ಟರಲ್ಲಾಗಲೇ ಭಾಗ್ಯ ಎದ್ದಿದ್ದಳು. ಧೀರು, ಇದೇಲ್ಲ ಈಟು ಬೇಗ ಎದ್ದಿದ್ದೀಯಾ? ಸ್ನಾನನೂ ಆಯ್ತಾ? ಕೇಳಿದಳು ಅಚ್ಚರಿಯಿಂದ. ಹೌದು ಅತ್ಕೆಮ್ಮ, ಆ ಹಾಳದವಳನ್ನ ಸರಿದಾರಿಗೆ ತರ್ಬೇಕಲ್ವೇ, ಅದಕ್ಕೆ ಈ ಬದಲಾವಣೆ ಎಂದವನೇ ನಕ್ಕು ಕೋಣೆಯೊಳಗೆ ಹೋದರೆ ಮೈದುನನ ಬುದ್ಧಿವಂತಿಕೆ ಕಂಡು ತಾನೂ ನಸುನಕ್ಕವಳು ತನ್ನ ಕೆಲಸಕ್ಕೆ ಹೊರಟಳು. ಕೋಣೆಯೊಳಗೆ ಬಂದವನೇ ಮಲಗಿದ್ದವಳನ್ನ ದುರುಗುಟ್ಟು ನೋಡಿ, ಮಾಡ್ತೀನಿ ಕಣೆ ನಿನಗಿವತ್ತು ಎಂದು ಸಿರಿದವನು ಬಾವಿಯತ್ತ ಹೋಗಿ ಬಕೆಟ್ ತುಂಬ ನೀರು ಸೇದಿ ತಂದನು. ಬಾವಿ ನೀರು ಆಗಿದ್ದರಿಂದ ತಣ್ಣಗೆ ಕೊರೆಯುತ್ತಿತ್ತು. ಅದನ್ನು ಎತ್ತಿ ಮಲಗಿದ್ದವಳ ಮೇಲೆ ಒಮ್ಮೆಲೆ ಸುರಿದು ಬಿಟ್ಟನು. ಗಾಢ ನಿದ್ದೆಯಲ್ಲಿದ್ದ ದೀಪ ಎಚ್ಚೆತ್ತು ಬೆಚ್ಚಿಬಿದ್ದಳು. ಬೆಳಗಿನ ಜಾವ 8 ಗಂಟೆಯ ತನಕ ಮಲಗುತ್ತಿದ್ದ ಹುಡುಗಿಗೆ ಎಂದೂ ಬೇಗ ಎದ್ದು ಅಭ್ಯಾಸವಿಲ್ಲ. ಭವಾನಿಯವರು ಎಬ್ಬಿಸಲು ಬಂದು ಜೋರು ಮಾಡಿದರೆ ನಿದ್ದೆ ಹಾಳು ಮಾಡುತ್ತಿದ್ದೀರಿ ಎಂದು ಅವರಿಗೆ ಗದರಿ ರಂಪಾಟ ಮಾಡಿ ತಂದೆಯ ಕೈಯಿಂದ ಬೈಸಿ ಗೋಳಾಡಿಸುತ್ತಿದ್ದಳು. ಆದರೆ ಇಂದು ಆ ರೀತಿ ಮಾಡಲು ಮುಂದೆ ನಿಂತಿರುವುದು ತನ್ನ ತಾಯಿ ಅಲ್ಲವಲ್ಲ, ಜೊತೆಗೆ ಸಾಥ್ ನೀಡಲು ಅಲ್ಲಿ ತನ್ನ ತಂದೆಯೂ ಇಲ್ಲವಲ್ಲ. ಸಿಡಿಮಿಡಿಗೊಂಡು ಎದ್ದು ನಿಂತವಳು ಚಳಿಯಿಂದ ನಡುಗುತ್ತಿದ್ದಳು. ಹೇಯ್, ನಿನ್ಗೇನು ಬಂದಿರೋದು ದೊಡ್ಡರೋಗ? ಮಲಗಿರೋದು ಕಾಣಿಸ್ತಿಲ್ವಾ? ನೀರ್ಯಾಕೆ ನನ್ಮೇಲೆ ಸುರಿದೆ? ಮಾಡೋಕೇನು ಬೇರೆ ಕೆಲಸ ಇಲ್ವಾ ನಿಂಗೆ? ದಬಾಯಿಸಿದಳು. 10 ಗಂಟೆ ತನಕ ಕಾಲು ಎತ್ಕೊಂಡು ಹಾಯಾಗಿ ಮಲಗೋದಕ್ಕೆ ಇದೇನು ನಿಮ್ಮಪ್ಪನ ಮನೆ ಅಲ್ಲ ಅಮ್ಮಿ, ಇದು ನಿನ್ ಗಂಡನ ಮನೆ, ನನ್ನ ಮನೆ. ಇಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಕೂಡ ಕೋಳಿ ಕೂಗುವುದಕ್ಕಿಂತ ಮುಂಚೆನೆ ಎದ್ದು ತಮ್ಮ ತಮ್ಮ ಕೆಲಸದಲ್ಲಿ ನಿರತರಾಗಿ ಇರ್ತಾರೆ. ಇನ್ಮುಂದೆ ನೀನು ಬೇಗ ಎಡದೆ ಹೋದ್ರೆ ತಣ್ಣೀರಿನ ಸ್ನಾನ ಪ್ರತಿದಿನ ಮಾಡಿಸ್ತೀನಿ ಎಂದನು. ಅವನ ಮಾತಿಗೆ ಪೆಚ್ಚಾದಳು ದೀಪ. ಕಿಟಕಿಯಿಂದ ಹೊರಗೆ ಕಣ್ಣು ಹಾಯಿಸಿದವಳಿಗೆ ಸುತ್ತಲೂ ಕಂಡಿದ್ದು ಕತ್ತಲು. ಇನ್ನೂ ಸರಿಯಾಗಿ ಬೆಳಕು ಹರಿದಿರಲಿಲ್ಲ. ಏಯ್, ನಿಮ್ಗೆಲ್ಲ ಏನ್ ತಲೆ ಕೆಟ್ಟಿದ್ಯಾ? ಹೊರಗಡೆ ಇನ್ನು ಕತ್ಲೆ ಹಾಗೇ ಇದೆ. ಇಷ್ಟು ಬೇಗ ಎದ್ದು ಯಾವ ಘನಂದಾರಿ ಕೆಲಸ ಮಾಡೋಕಿದೆ ನಿಮ್ಗೆಲ್ಲ? ನೋಡು ಧೀರಜ್, ನೀನು ಹೇಳಿದ್ದೆಲ್ಲ ಕೇಳೋಕೆ ನನ್ನ ಕೈಯಿಂದ ಆಗಲ್ಲ. ನಾನು ಮಲಗಬೇಕು ಅಷ್ಟೇ ಎಂದವಳು ಅವನ ಮೇಲಿನ ಹಠದ ಸಲುವಾಗಿ ಒದ್ದೆ ಮೈಯಲ್ಲೇ ಮಲಗಲು ಮುಂದಾದರೆ ಅವಳ ರಟ್ಟೆ ಹಿಡಿದು ಮೇಲೆಬ್ಬಿಸಿದವನು, ಬಾಯಿ ಮುಚ್ಕೊಂಡು ಏಳೆ ಮೇಲೆ. ಮಲ್ಕೋತಾಳಂತೆ, ಮಲ್ಕೋತಾಳೆ. ಮನೇಲಿ ಬೇಕಾದಷ್ಟು ಮಾಡೋಕೆ ಕೆಲಸ ಇದೆ. ಅಲ್ಲಿ ಅತ್ತೆ ಆಗ್ಲೇ ಎದ್ದು ಒಬ್ಬರೇ ಎಲ್ಲ ಕೆಲಸನೂ ಮಾಡ್ತಾ ಇದ್ದಾರೆ. ಕಿರಿಸೊಸೆ ಅನ್ನಿಸ್ಕೊಂಡ ನೀನು ಹಾಯಾಗಿ ಮಹಾರಾಣಿ ತರ ಮಲಗು ಎಂದವನು. ನಡಿಯೇ ಎಂದು ಸುರಿ ಅವಳ ರಟ್ಟೆ ಹಿಡಿದು ಬಚ್ಚಲು ಮನೆಯತ್ತ ಎಳೆದುಕೊಂಡು ಹೋದರೆ ಮಕ್ಕಳ ಹಾಗೆ ರಚ್ಚೆ ಹಿಡಿದಳು ದೀಪ. ಕೈ ಬಿಡು ಧೀರಜ್, ನಾನೆಲ್ಲಿಗೂ ಬರಲ್ಲ, ಬಿಡು ಕೈ, ಇಲ್ಲ ಅಂದ್ರೆ ಕಚ್ಚಿ ಬಿಡ್ತೀನಿ ಎಂದಳು ಕೋಪದಿಂದ. ಅವಳ ಮಾತು ಕೇಳಿ ನಗು ಬಂದಿತ್ತವನಿಗೆ. ಆದರೂ ಅದನ್ನು ತೋರಿಸಿಕೊಳ್ಳದವನು, ಕಚ್ಚೋಕೆ ನೀನೇನು ನಾಯಿನ? ಸುಮ್ನೆ ಬಾ ಅಂದ್ರೆ ಬರ್ತಾ ಇರ್ಬೇಕು ಅಷ್ಟೇ ಎಂದು ಸಿರಿ ಅವಳನ್ನು ಬಚ್ಚಲು ಮನೆಯೊಳಗೆ ತಳ್ಳಿದವನು. ಅಲ್ಲೇ ಹಂಡೆಲಿ ತಣ್ಣೀರು ಸ್ನಾನ ಇದೆ, ಸೋಪು ಕೂಡ ಅಲ್ಲೇ ಇದೆ. ನಿಂಗೆ ಹಾಕೊಳ್ಳೋಕೆ ಬಟ್ಟೆ ಬರೆ ನಾನು ತಂದ್ಕೊಡ್ತೀನಿ. ಬಾಗಿಲು ಹೇಳ್ಕೊಂಡು ಚಿಲ್ಕ ಹಾಕು ಎಂದು ಸಿರಿ ಅಲ್ಲಿಂದ ಮನೆಯತ್ತ ಮುಖ ಮಾಡಿದರೆ ಕೈಕೈ ಹಿಸುಕಿಕೊಂಡು ಚಿಲಕ ಹಾಕಿಕೊಂಡವಳಿಗೆ ಅಳುವೆ ಬಂದು ಬಿಟ್ಟಿತು. ಡ್ಯಾಡ್, ನಿಮ್ಮ ಮಾತು ಕೇಳ್ಕೊಂಡು ನನ್ನ ತಲೆ ಮೇಲೆ ನಾನೇ ಚಪ್ಪಡಿ ಕಲ್ಲು ಹಾಕೊಂಡು ಬಿಟ್ನೇನೋ ಅಂತ ಅನ್ನಿಸ್ತಿದೆ. ಇವನನ್ನ ಮದುವೆ ಮಾಡಿಕೊಂಡು ಇವನ ಜೀವನಕ್ಕೆ ಕೊಳ್ಳಿ ಇಡೋಣ ಅಂದ್ಕೊಂಡಿದ್ದೆ. ಆದರೆ ಇವನೇ ನನ್ನನ್ನು ಬುಗುರಿ ಥರ ಆಡಿಸ್ತಾ ಇದ್ದಾನೆ. ಹಾಳದವನು. ತಣ್ಣೀರು ಬೇರೆ ಮೈ ಮೇಲೆ ಸುರಿದು ಬಿಟ್ಟ. ಅದು ಸಾಲದು ಅನ್ನೋದಕ್ಕೆ ಈ ಕೊರಿಯೋ ಚಳಿಗೆ ತಣ್ಣೀರು ಬೇರೆ ಸ್ನಾನ ಮಾಡ್ಬೇಕಂತೆ. ಥೂ, ಯಾಕಾದ್ರೂ ಇವನ ಸಾಹಸ ಮಾಡಿದ್ದು? ಇದೆಲ್ಲ ಬೇಕಿತ್ತ ನನಗೆ ಎಂದು ಹಣೆ ಚಚ್ಚಿಕೊಂಡವಳು ಸುತ್ತಲೂ ಒಮ್ಮೆ ಬಚ್ಚಲು ಮನೆ ನೋಡಿದಳು. ಬಿಸಿ ನೀರು ಕಾಯಿಸಲು ಗೀಸರ್ ಇಲ್ಲ, ಚಂದದ ಸ್ನಾನದ ಕೊಠಡಿ ಅದಕ್ಕಿಂತ ಮೊದಲಿಲ್ಲ, ಮೈ ಉಜ್ಜಲು ಬ್ರಷ್ ಇಲ್ಲ, ಬಾಡಿ ವಾಶ್ ಇಲ್ಲ.
ಅವಳಿಗೆ ತಲೆ ತಿರುಗಿದ ಹಾಗಾಯಿತು. ಮೆಲ್ಲಗೆ ಹಂಡೆಯ ಹೊಳೆಗೆ ಕೈ ಹಾಕಿದಳು. ನೀರು ತಣ್ಣಗಿತ್ತು. ಒಂದೇ ಒಂದು ಚೊಂಬು ನೀರು ತೆಗೆದು ತಲೆ ಮೇಲೆ ಸುರಿದುಕೊಂಡವಳು ಮಂಜುಗಡ್ಡೆಯಂತೆ ಆಗಿಬಿಟ್ಟಳು. ನಿನ್ನೆಯೂ ರಾತ್ರಿ ಸ್ನಾನ ಮಾಡಿರಲಿಲ್ಲವಲ್ಲ ಅವಳು. ಬೇರೆ ದಾರಿ ಕಾಣದೆ ಅಲ್ಲೇ ಇದ್ದ ತುಂಡು ಸೋಪು ಬಳಸಿ ಸ್ನಾನ ಮುಗಿಸಿದವಳಿಗೆ ತನ್ನ ಹೀನಾಯ ಪರಿಸ್ಥಿತಿ ಕಂಡು ದುಃಖ ಉಮ್ಮಳಿಸಿ ಬಂತು. ನಡುಗುತ್ತಾ ಬಟ್ಟೆಗಾಗಿ ಒಳಗೆಯೇ ಕಾಯುತ್ತಾ ನಿಂತಳು. ಅವಳಿಗೆ ಬಟ್ಟೆ ತರಲೆಂದು ಭಾಗ್ಯಳ ಬಳಿ ಬಂದನು ಧೀರಜ್. ಅತ್ಕೆಮ್ಮ, ನಿಮ್ತವ ಹಳೆ ಸೀರೆ ಇದ್ರೆ ಕೊಡಿ ಎಂದನು. ನಿನ್ನೆಂಟ್ರುಗ ಕೇಳಿದಳು. ಹೌದತ್ಕೆಮ್ಮ, ಅವಳಿಗೆ ಬರ್ತಾ ಬಟ್ಟೆಗಿಟ್ಟೆ ಏನೂ ತಂದಿಲ್ಲ. ಇವತ್ತೊಂದಿನ ಆಟೆಯ, ಆಮ್ಯಾಕೆ ಎಲ್ಲನೂ ನಾನು ವ್ಯವಸ್ಥೆ ಮಾಡಿಸ್ತೀನಿ ಎಂದನು ಮೃದುವಾಗಿ. ಆಯ್ತು ಕಳ್ಳ, ಅದಕ್ಯಾಕೆ ಹಿಂದೆ ಮುಂದೆ ನೋಡಿಯೇ? ಅವಳೇನು ಹೊರಗಿನವಳೆ? ನೀನು ನನ್ನ ಮೈದ ಅನ್ಯಾಕೆ ಅವಳು ನನಗೆ ಓಡ್ಗೆತ್ತಿತಾನೆ. ಇಲ್ಲೇ ಇರು, ತರ್ತೀನಿ ಎಂದು ನಕ್ಕು ಅವನ ಭುಜ ತಟ್ಟಿದವಳೆ ಒಳಗೆ ಹೋಗಿ ತನ್ನ ಸೀರೆ ಹಾಗೂ ಟವಲ್ನ ಅವನ ಕೈಗೆ ತಂದು ಕೊಟ್ಟಳು. ಥ್ಯಾಂಕ್ಸ್ ಅತ್ಕೆಮ್ಮ. ಅಣ್ಣ ಎದ್ನ ಕೇಳಿದವನಿಗೆ ಅವರಾಗ್ಲೇ ಎದ್ದು ಹಲ್ಲುಜ್ಜಕ್ಕೆ ಹಿತ್ಲ ಕಡೆ ಹೋಗವ್ರೆ. ಇನ್ನೇನು ಅತ್ತೆವನ್ನು ಎದ್ದೇಳು ಹೊತ್ತಾಯ್ತು. ಗೌರಿ ಗಣೇಶ ಇಬ್ರುವೆ ಇನ್ನೂ ಎದ್ದಿಲ್ಲ ಎಂದಳು ನಗುತ್ತಾ. ಸರಿ ಅತ್ಕೆಮ್ಮ, ನಾನಿದನ್ನು ಕೊಟ್ಟು ಬರ್ತೀನಿ ಎಂದವನೇ ಅವಳು ಕೊಟ್ಟ ಬಟ್ಟೆಗಳನ್ನು ಹಿಡಿದುಕೊಂಡು ಬಚ್ಚಲು ಮನೆಯತ್ತ ಬಂದನು. ಇತ್ತ ಅವನು ಬಾರದಿರುವುದನ್ನು ಕಂಡು ನಡುಗುತ್ತಿದ್ದ ಮೈಯನ್ನ ಕೈಗಳಿಂದಲೇ ಮುಚ್ಚಿಕೊಂಡ ದೀಪ, ಇವನು ಅದೆಲ್ಲಿ ಹಾಳಾಗಿ ಹೋದ? ಬಟ್ಟೆ ತರ್ತೀನಿ ಅಂತ ಹೇಳಿ ಹೋದವನು ಮೇ ಬಿ ಬಟ್ಟೆನ ರೆಡಿ ಮಾಡಿ ತರ್ತಾನೆ ಅನ್ಸುತ್ತೆ. ಈಡಿಯಟ್, ಬೇಕು ಅಂತಾನೆ ಮಾಡ್ತಾನೆ ಎಂದವನಿಗೆ ಬಯ್ಯತೊಡಗಿದರೆ ಅತ್ತ ಬಂದ ಧೀರಜ್ನ ಕಿವಿಗೂ ಅವಳ ಸಹಸ್ರನಾಮಾರ್ಚನೆ ಕಿವಿಗೆ ಬಿದ್ದಿತ್ತು. ಓಹೋ, ಅಮ್ಮವ್ರು ಯಾರಿಗೆ ಅರ್ಚನೆ ಮಾಡ್ತಾ ಇದ್ದೀರಾ ಎಂದು ಹೊರಗಿನಿಂದಲೇ ಕೇಳಿದನು. ಇನ್ಯಾರಿಗೆ? ನಿಂಗೇನೆ. ಬಟ್ಟೆ ತರ್ತೀನಿ ಅಂತ ಹೇಳಿ ಹೋದವನು ಈಗ ಬರ್ತಾ ಇದ್ದೀಯಾ ಅಲ್ವಾ? ನಾನಿಲ್ಲಿ ಚಳಿಯಿಂದ ಫ್ರೀಸ್ ಆಗ್ತಾ ಇದ್ದೀನಿ. ನನಗೆ ಗೊತ್ತು ಕಣು, ನೀನಿದನ್ನೆಲ್ಲ ಬೇಕು ಅಂತಾನೆ ಮಾಡ್ತಾ ಇದ್ದೀಯ ಅಂತ ಎಂದು ಒಳಗಿನಿಂದಲೇ ಸಿಡಿದಳು. ಮತ್ತೆ ಎಲ್ಲ ಗೊತ್ತಿದ್ದು ಪದೇ ಪದೇ ಅದನ್ನೇ ಕೇಳ್ತೀಯಲ್ಲ ಚಿನ್ನ, ಇದಕ್ಕೇನೆ ನಾನು ನಿನ್ನನ್ನು ದಡ್ಡಿ ಅನ್ನೋದು ಎಂದನು ಹೊರಗಿನಿಂದ. ನಿನ್ನ ಪುರಾಣ ಮುಗಿದಿದ್ರೆ ಬಟ್ಟೆ ಕೊಡು ಎಂದಳು. ಅದೇಕೋ ಅವನಿಗೆ ಅವಳನ್ನ ಸತಾಯಿಸುವ ಮನಸ್ಸಾಗಿತ್ತು. ಬಟ್ಟೆ ತಂದಿಲ್ಲ ನಾನು. ನೀನೇನು ಬರ್ಬೇಕಾದ್ರೆ ಬಟ್ಟೆ ತಂದಿದ್ದೀಯ ಕೊಡೋಕೆ ಎಂದನು. ಮುಂದುವರಿಯುವುದು. ಎಷ್ಟೊಂದು ಸತಾಯಿಸ್ತಾನಲ್ವ ನಮ್ಮ ಹುಡುಗ. ಮತ್ತೆ ಮಂಡ್ಯದ ಹುಡುಗ ಧೀರಜ್ ಅಂದ್ರೆ ಸುಮ್ಮನೆ ತಮಾಷೆನಾ? ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸೋದನ್ನ ನೀವು ಮರಿಬೇಡಿ ಆಯ್ತಾ?